ಹಾಯ್ ಎಲ್ಲರಿಗೂ ನಮಸ್ಕಾರ. PK ವಿತ್ ಬೈಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. MG ಕಾಮೆಟ್ EV ಈ ಕಾರ್ನ ನಾನು ಗುರುವಾರ ಡೆಲಿವರಿ ತಗೊಂಡು ಒಂದು 4 ಡೇಸ್ ಆಗಿದೆ. ಸೊ 500 ಕಿಲೋಮೀಟರ್ಸ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಈ ಕಾರ್ನಲ್ಲಿ. ಅಂದರೆ ಕಾರ್ ತಗೊಂಡು ಸುಮ್ಮನೆ ಡೈರೆಕ್ಟ್ ರಿವ್ಯೂ ಮಾಡಬಾರ್ದು ಅಂದ್ಬಿಟ್ಟು ಒಂದು 500 ಕಿಲೋಮೀಟರ್ಸ್ ಓಡಿಸಿ ಕೂಡ ರಿವ್ಯೂ ಮಾಡ್ತಾ ಇದ್ದೀನಿ ಈ ಕಾರ್ನ. ಸೊ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ MG ಕಾಮೆಟ್ ಬಗ್ಗೆ ಕಂಪ್ಲೀಟಾಗಿ ತಿಳಿಯುತ್ತೆ. ಮೊದಲನೇದಾಗಿ ಪ್ರೈಸು. ಈ ಕಾರು ನಿಮಗೆ 8 ಲಕ್ಷದಿಂದ 10 ಲಕ್ಷ ಆಗುತ್ತೆ ಆನ್ ರೋಡು. ಇದು ಟಾಪ್ ಮಾಡಲು ನನಗೆ ಕರೆಕ್ಟಾಗಿ 10 ಲಕ್ಷ ಬೀಳ್ತು ಕರ್ನಾಟಕ ಆನ್ ರೋಡು. ಇಷ್ಟು ಚಿಕ್ಕ ಕಾರ್ಗೆ, ಇಷ್ಟು ಕಾಂಪ್ಯಾಕ್ಟ್ ಕಾರ್ಗೆ 10 ಲಕ್ಷ ವರ್ತ್ ಇದೆಯಾ ಅನ್ನೋದನ್ನು ಕೂಡ ನಾನು ಕೂಡ ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಇನ್ಫ್ಯಾಕ್ಟ್ ಕಾರ್ ಬುಕ್ ಮಾಡಿದ್ಮೇಲೂ ಕೂಡ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿದ್ದೆ. ಈ ಕಾರ್ಗೆ 10 ಲಕ್ಷ ಕೊಡ್ಬೋದಾ, ವರ್ತ್ ಇದೆಯಾ, ತಗೋಬೋದಾ ಅಂತ. ಬಟ್ ಅದೆಲ್ಲ ಪ್ರಶ್ನೆಗಳಿಗೆ ಯಾಕೆ ಈ ಕಾರು 10 ಲಕ್ಷ ವರ್ತ್ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಶೋರೂಮ್ ಎಕ್ಸ್ಪೀರಿಯನ್ಸು, ನನಗೆ MG ಅವ್ರ ಶೋರೂಮ್ ಎಕ್ಸ್ಪೀರಿಯನ್ಸು ಸಖತ್ ಇಷ್ಟ ಆಯ್ತು. ನಾನು ತಗೊಂಡಿದ್ದು ಮೈಸೂರು MG ಶೋರೂಮು. ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಡೆಲಿವರಿನೂ ಕೂಡ ಚೆನ್ನಾಗಿ ಕೊಟ್ಟರು. ಏನಪ್ಪ ಇವನು MG ಶೋರೂಮ್ನ ಹೊಗಳ್ತಾ ಇದ್ದಾನೆ, ನಮ್ಮ ಇಂಡಿಯನ್ ಬ್ರ್ಯಾಂಡ್ನ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ತಕ್ಷಣ ಹೋಗಿ ಕಮೆಂಟ್ ಮಾಡಕ್ ಹೋಗ್ಬೇಡಿ. ನನ್ನ ಹತ್ರ ಇರೋ ಬೇರೆ ಗಾಡಿಗಳೆಲ್ಲ ಕೂಡ ಇಂಡಿಯನ್ ಬ್ರ್ಯಾಂಡ್ಸ್ ಇದೆ. ಬಟ್ ಹೊರಗಡೆ ಅವನು ಯಾವುದೋ ಬೇರೆ ದೇಶದಿಂದ ಬಂದು ಈ ತರ ಪ್ರೀಮಿಯಂ ಆಗಿರೋ ಗಾಡಿ ಕೊಡ್ತಾ ಇದ್ದಾನೆ, ಮತ್ತೆ ಪ್ರೀಮಿಯಂ ಶೋರೂಮ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದಾನೆ ಅಂದ್ರೆ ಇಂಡಿಯಾದಲ್ಲಿರೋ ಇಂಡಿಯನ್ ಬ್ರ್ಯಾಂಡ್ಸ್ಗೆ ಯಾಕೆ ಆ ತರ ಪ್ರೀಮಿಯಂ ಕಸ್ಟಮರ್ ಸರ್ವಿಸ್ ನ ಕೊಡಕ್ಕಾಗ್ತಿಲ್ಲ ಅನ್ನೋದು ನನ್ನ ಪ್ರಶ್ನೆ ಇಲ್ಲಿ ಅಷ್ಟೇ. ಇನ್ನು ಅದನ್ನ ಬಿಟ್ರೆ ನನ್ನ ಸಪೋರ್ಟ್ ಯಾವಾಗ್ಲೂ ಇಂಡಿಯನ್ ಬ್ರ್ಯಾಂಡ್ಸ್ಗೆ ಇದ್ದೇ ಇರುತ್ತೆ. ನಾನು ಟಾಟಾ ಟಿಯಾಗೋಗೆ ಯಾಕೆ ಹೋಗ್ಲಿಲ್ಲ ಅಂದ್ರೆ, ಟಾಟಾದಲ್ಲಿ ನಿಮ್ಗೆ ಯಾವುದೇ ಎಲೆಕ್ಟ್ರಿಕ್ ಕಾರ್ ತಗೊಂಡ್ರು ಬರೀ 8 ವರ್ಷ ಅಷ್ಟೇ ಬ್ಯಾಟ್ರಿ ವ್ಯಾರಂಟಿ ಇರೋದು. ಅದು ಒಂದು ಬಿಗ್ ಡ್ರಾಬ್ಯಾಕ್ ಅಂತ ಹೇಳ್ಬೋದು ಎಲೆಕ್ಟ್ರಿಕ್ ಕಾರ್ಸ್ ತಗೋಬೇಕಾದ್ರೆ. ನೀವು ಕಾರ್ ಬಗ್ಗೆ ಬಂದ್ರೆ, ನಾನು ಈ ಕಾರ್ ಲೆಂತ್ ತೋರಿಸ್ತೀನಿ ನೋಡಿ, ಎಷ್ಟು ಚಿಕ್ಕ ಗಾಡಿ ಇದು ಅನ್ನೋದಕ್ಕೆ. ಇದು ಅಂಡರ್ 3 ಮೀಟರ್ ಗಾಡಿ. ಇದ್ರ ಲೆಂತ್ ಬಂದು 2974 mm ಅಷ್ಟೇ. ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಇದು ಗಾಡಿ. ಇದಕ್ಕೆ ಈ ತರ ಕೀ ಬರುತ್ತೆ, ಸ್ಮಾರ್ಟ್ ಕೀ ಇದು. ಇದರಲ್ಲಿ ಲಾಕು, ಅನ್ಲಾಕು ಮತ್ತೆ ಬೂಟ್ ಓಪನ್ ಬಟನ್ಸ್ ಇದೆ ನೋಡಿ. ಇಲ್ಲಿ ಅನ್ಲಾಕ್ ಬಟನ್ ಪ್ರೆಸ್ ಮಾಡಿದ್ರೆ DRL ಮತ್ತೆ ಇಂಡಿಕೇಟರ್ ಎಲ್ಲ ಬ್ಲಿಂಕ್ ಆಗುತ್ತೆ, ಮತ್ತೆ ಮಿರರ್ಸ್ ಆಟೋ ಓಪನ್ ಆಗುತ್ತೆ. ಮತ್ತೆ ಲಾಕ್ ಪ್ರೆಸ್ ಮಾಡಿದ್ರೆ ಸೇಮ್ ಮಿರರ್ಸ್ ಆಟೋ ಕ್ಲೋಸ್ ಆಗುತ್ತೆ. ಈ ಗಾಡಿಲಂತೂ ಫೀಚರ್ಸ್ ನ ತುಂಬಿಟ್ಟಿದ್ದಾನೆ. ಇಲ್ಲೂ ಕೂಡ ರಿಕ್ವೆಸ್ಟ್ ಸೆನ್ಸರ್ ಇದೆ, ಮತ್ತೆ ಆ ಸೈಡ್ ಕೋ ಡ್ರೈವರ್ ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಇದೆ. ಸೊ 2 ಸೈಡು ಕೂಡ ರಿಕ್ವೆಸ್ಟ್ ಸೆನ್ಸರ್ ಇದೆ. ನೀವು ಈ ಕೀಯನ್ನು ತೆಗಿಬೇಕು ಅಂತೇನಿಲ್ಲ, ಇದನ್ನು ಜೋಬಳಿಗೆ ಇಟ್ಕೊಂಡು ಬರೀ ರಿಕ್ವೆಸ್ಟ್ ಸೆನ್ಸರ್ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ. ಆಟೋಮೆಟಿಕ್ಕು ಕಾರು ಲಾಕು ಅನ್ಲಾಕ್ ಆಗುತ್ತೆ. ಮತ್ತೆ ನೀವು ಲಾಕ್ ಮಾಡಬೇಕು ಅಂದರೆ ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಕಾರ್ ಲಾಕ್ ಆಗುತ್ತೆ. ಫ್ರಂಟಲ್ಲಿ ನಿಮಗೆ ದೊಡ್ಡದೊಂದು MG ಲೋಗೋ ಕೊಟ್ಟಿದ್ದಾನೆ. ಇಲ್ಲೇನು ಕ್ಯಾಮ್ರಾ ಕೊಟ್ಟಿಲ್ಲ, ಬ್ಯಾಕ್ ಕ್ಯಾಮ್ರಾ ಮಾತ್ರ ಇದರಲ್ಲಿ ಬರೋದು. ಮತ್ತೆ ಇದರಲ್ಲಿ DRL ಇದೆ, ಇಂಡಿಕೇಟರ್ಸು ಎಲ್ಲ LED ಲೈಟ್ಸ್ ಬರುತ್ತೆ ಇದರಲ್ಲಿ. ಆಮೇಲೆ ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 165 mm ಸಾಕಾಗುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಪರವಾಗಿಲ್ಲ. ಸೊ ಯಾವುದೇ ರೀತಿ ಹಂಪ್ಸ್ಗೆ ಇದುವರೆಗೂ ಹೊಡ್ಕೊಂಡಿಲ್ಲ. ನಾನು ಕೂಡ ತುಂಬಾ ದೊಡ್ಡ ಹಂಪ್ಸ್ ಅಲ್ಲೆಲ್ಲ ಡ್ರೈವ್ ಮಾಡಿದ್ದೀನಿ. ಈ ಲೋಗೋ ಬಂದು ಗ್ಲೋ ಆಗುತ್ತೆ ನೋಡಿ. ಈಗ ಅನ್ಲಾಕ್ ಮಾಡ್ತೀನಿ ನೋಡಿ, ಲೈಟ್ ಹತ್ಕೊಳ್ಳುತ್ತೆ ಒಳಗಡೆ. ಸೊ ಇದು ಓಡಿಸ್ಬೇಕಾದ್ರೂ ಕೂಡ MG ಇದು ಗ್ಲೋ ಆಗ್ತಾ ಇರುತ್ತೆ. ಇದಕ್ಕೆ ಚಾರ್ಜಿಂಗ್ ಸ್ಲಾಟ್ ಬಂದು ಫ್ರಂಟ್ ಅಲ್ಲೇ ಇರೋದು, ಈ ಲೋಗೋ ಹತ್ರ. ಇದನ್ನ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಇಲ್ಲೊಂದು ಕವರ್ ಕೊಟ್ಟಿದ್ದಾನೆ, ಇದನ್ನ ಓಪನ್ ಮಾಡ್ಬಿಟ್ಟು ಚಾರ್ಜ್ ಹಾಕೋದಷ್ಟೇ. ಇದು ಇಷ್ಟೊಂದು ಚಿಕ್ಕ ಗಾಡಿ ಆದ್ರೂ ವೈಪರ್ಸ್ 2 ಇದೆ, ಒಂದು ದೊಡ್ಡದಿದೆ ಮತ್ತೆ ಒಂದು ಚಿಕ್ಕದಿದೆ. ವೈಪರ್ಸ್ ಕೂಡ ಚೆನ್ನಾಗಿ ಫಂಕ್ಷನ್ ಆಗುತ್ತೆ. ಈಗ ಮಳೆ ಟೈಮ್ ಆಗಿರೋದ್ರಿಂದ ವೈಪರ್ಸ್ ತುಂಬಾ ಯೂಸ್ ಮಾಡಿದ್ದೀನಿ 500 ಕಿಲೋಮೀಟರ್ ಡ್ರೈವಲ್ಲಿ. ಇಲ್ಲೊಂದು ಕ್ರೋಮ್ ಫಿನಿಶ್ ಇದೆ. ಇದು ಮಿರರ್ ಇಂದ ಬಂದು ಇಲ್ಲಿ ಫ್ರಂಟ್ ಅಲ್ಲಿ ಫುಲ್ ಕವರ್ ಆಗಿ ಮತ್ತೆ ಲೆಫ್ಟ್ ಸೈಡ್ ಮಿರರ್ ತನಕ ಹೋಗ್ತಿದೆ. ಹೆಡ್ ಲ್ಯಾಂಪ್ಸ್ಗೂ ಕೂಡ ಕ್ರೋಮ್ ಫಿನಿಶ್ ಇದೆ ನೋಡಿ. ಸೈಡ್ ಇಂದ ಗಾಡಿ ಈ ತರ ಕಾಣುತ್ತೆ. ಟೈರ್ ಸೈಜ್ ಬಂದು 145/70 R12. ಇದು ಅಲಾಯ್ ವೀಲ್ ತರ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇದು ಸ್ಟೀಲ್ ವೀಲ್ಸ್, ಅಲಾಯ್ ವೀಲ್ ತರ ಕ್ಯಾಪ್ ಹಾಕಿದ್ದಾರೆ ಅಷ್ಟೇ. ಈ ಗಾಡಿ ಬಂದು 2 ಡೋರ್ ಅಷ್ಟೇ. ಇದು ಬ್ಯಾಕ್ ಯಾವ್ದೇ ರೀತಿ ಡೋರ್ಸ್ ಬರಲ್ಲ. ಬಟ್ ನೋಡ್ಬೋದು ನೀವು, ಫ್ರಂಟ್ ಡೋರೇ ತುಂಬಾ ದೊಡ್ಡದಾಗಿದೆ. ಇನ್ನ ಬ್ಯಾಕ್ ಇಂದ ಗಾಡಿ ಈ ತರ ಕಾಣುತ್ತೆ. ಬ್ಯಾಕ್ ಅಲ್ಲಿ ನಿಮ್ಗೆ ಯಾವ್ದೇ ರೀತಿ ಆಂಟೆನಾ ಬರಲ್ಲ. ಇದರಲ್ಲಿ ಆಂಟೆನಾ ಇದೆ, ಮತ್ತೆ FM ಕೂಡ ಇದೆ. ಬಟ್ ಆಂಟೆನಾ ಬಂದು ಎಲ್ಲಿ ಪ್ಲೇಸ್ ಮಾಡಿದಾನೆ ಅಂತ ಗೊತ್ತಿಲ್ಲ. ಫಿಸಿಕಲ್ ಆಗಿ ಔಟ್ ಸೈಡ್ ಇಂದ ಕಾಣಿಸಲ್ಲ, ಬಟ್ ಇದೆ ಇದರಲ್ಲಿ ಆಂಟೆನಾ. ಬ್ಯಾಕ್ ಅಲ್ಲಿ DRL ತರ ಒಂದು ಲೈಟ್ ಇದೆ, ಮತ್ತೆ ಇಲ್ಲಿ ಟೇಲ್ ಲೈಟ್ಸ್ ಕೊಟ್ಟಿರೋದು. ಆ ಕಡೆ 4 ಲೈಟ್ಸ್ ಇದೆ, ಮತ್ತೆ 2 ರಿಫ್ಲೆಕ್ಟರ್ಸ್ ಇದೆ, 2 ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಬ್ಯಾಕ್ ಕ್ಯಾಮ್ರಾ ಇಲ್ಲಿದೆ, ಮತ್ತೆ ಇಲ್ಲೊಂದು ದೊಡ್ಡ MG ಲೋಗೋ ಫ್ರಂಟ್ ತರನೇ. ಇಲ್ಲಿ ಕಾಮೆಟ್ ಅಂತ ಬ್ಯಾಡ್ಜಿಂಗ್ ಇದೆ. ಡಿಫಾಗರ್ ಲೈನ್ಸ್ ಇದೆ, ಬಟ್ ವೈಪರ್ ಬರಲ್ಲ. 10 ಲಕ್ಷ ತಗೋತಾ ಇದ್ದಾನೆ ಅಂದ್ಮೇಲೆ ವೈಪರ್ ಒಂದು ಕೊಡ್ಬೇಕಿತ್ತು ಬ್ಯಾಕಲ್ಲಿ. ಬ್ಯಾಟ್ರಿ ಬಂದು ಇದಕ್ಕೆ ಫ್ಲೋರ್ ಅಲ್ಲೇ ಬರುತ್ತೆ, ಹಂಗಂದ್ರೆ ಫುಟ್ಬೋರ್ಡ್ ಅಲ್ಲಿ ಕೆಳಗಡೆ ಈ ಪೊಸಿಷನ್ ಅಲ್ಲಿ ಬ್ಯಾಟ್ರಿ ಇದೆ. ಇದ್ರದ್ದು 17 ಕಿಲೋವ್ಯಾಟ್ ಬ್ಯಾಟ್ರಿ. ಇದು ನಿಮ್ಗೆ 6 ರಿಂದ 7 ಅವರ್ ತಗೊಳುತ್ತೆ ಫುಲ್ ಚಾರ್ಜ್ ಮಾಡೋದಕ್ಕೆ. ನಮ್ಗೆ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಅವಶ್ಯಕತೆ ಇರಲಿಲ್ಲ, ಅದರಿಂದ ನಾವು ಫಾಸ್ಟ್ ಚಾರ್ಜರ್ ಚೂಸ್ ಮಾಡಲಿಲ್ಲ. ಇನ್ನು ಈ ಗಾಡಿ ರೇಂಜ್ ಅಂತ ಬಂದ್ರೆ, ಒಂದು ಚಾರ್ಜ್ಗೆ ಇದು 200 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಕಂಪ್ನಿ ಹೇಳ್ತಾನೆ 230 ಕಿಲೋಮೀಟರ್ ರೇಂಜ್ ಕೊಡುತ್ತೆ ಅಂತ ಒಂದು ಫುಲ್ ಚಾರ್ಜ್ಗೆ. ಬಟ್ ನಾನು ಓಡಿಸಿರೋ ಪ್ರಕಾರ 200 ಅಂತೂ ಬರುತ್ತೆ. ಗಾಡಿ ಕೀ ಇದ್ರೂ ನೀವೇನ್ ಕೀನ ಯೂಸ್ ಮಾಡಬೇಕಾಗಿಲ್ಲ, ಜೋಬಲ್ಲಿ ಇಟ್ಕೊಂಡ್ರೆ ಸಾಕು. ಇಲ್ಲಿ ಪಾರ್ಕಿಂಗ್ ಸೆನ್ಸರ್ ಇದೆ, ಇದು ಪ್ರೆಸ್ ಮಾಡಿದ್ರೆ ಸಾಕು, ಗಾಡಿ ಓಪನ್ ಆಗುತ್ತೆ. ಡೋರ್ಸ್ ಕೂಡ ಓಪನಿಂಗ್ ಏರಿಯಾ ಚೆನ್ನಾಗೇ ಇದೆ. ಸೊ ಈಸಿಯಾಗಿ ಸ್ಟೆಪ್ ಇನ್ ಮತ್ತೆ ಸ್ಟೆಪ್ ಔಟ್ ಆಗ್ಬೋದು. ನೀವೇನಾದ್ರೂ ಬ್ಯಾಕ್ ಸೀಟ್ಗೆ ಹೋಗ್ಬೇಕು ಅಂದ್ರೆ ಹಿಂಗೆ ಹೋಗ್ಬೋದು. ಡ್ರೈವರ್ ಸೀಟ್ನ ಈ ಥರ ಫೋಲ್ಡ್ ಮಾಡಿ
ಆ ಕಡೆದು ಕೂಡ ಈ ತರ ಫೋಲ್ಡ್ ಆಗುತ್ತೆ. ಬ್ಯಾಕ್ ಸೀಟ್ ಹೋಗ್ಬೇಕು ಅಂದ್ರೆ ಇದೇ ತರ ಹೋಗ್ಬೇಕಾಗಿರೋದು ಇದಕ್ಕೆ. ಸೊ ಆರಾಮಾಗಿ ಹೋಗ್ಬೋದು, ಏನಿಲ್ಲ. ನೋಡಿ ಫ್ರಂಟ್ ಸೀಟ್ಸ್ ನ ಫೋಲ್ಡ್ ಮಾಡ್ಬಿಟ್ರೆ ಆರಾಮಾಗಿ ಸ್ಟೆಪ್ ಇನ್ ಸ್ಟೆಪ್ ಔಟ್ ಆಗ್ಬೋದು. ಬನ್ನಿ ಈಗ ನಾನು ನಿಮ್ಗೆ ಈ ಗಾಡಿದು ಇಂಟೀರಿಯರ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಂಟೀರಿಯರ್ಸ್ ಅಂತ ಬಂದ್ರೆ ಇಲ್ಲೆಲ್ಲ ಸಾಫ್ಟ್ ಟಚ್ ಇದೆ, ಅಂದ್ರೆ ಫ್ಯಾಬ್ರಿಕ್ ಫಿನಿಶ್. ಇಲ್ಲೊಂದ್ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾನೆ ಸ್ಟೋರೇಜ್ಗೆ. ಕ್ರೋಮ್ ಡೋರ್ ಲಾಕ್ಸ್ ಇದೆ. ಇದರಲ್ಲಿ 2 ಸ್ಪೀಕರ್ಸ್ ಬರುತ್ತೆ, 2 ಸ್ಪೀಕರ್ ಮತ್ತೆ 2 ಟ್ವಿಟ್ಟರ್. ಇದು ಟ್ವಿಟ್ಟರ್, ಇದು ಸ್ಪೀಕರ್. ಆ ಡೋರ್ ಅಲ್ಲೂ ಕೂಡ ಸೇಮ್. ಸೀಟ್ಸ್ ಅಂತ ಬಂದ್ರೆ ಸೀಟ್ಸ್ ನಿಮ್ಗೆ ಲೆದರ್ ಫಿನಿಶ್ ಬರುತ್ತೆ. ಫ್ಯಾಬ್ರಿಕ್ ಫಿನಿಶ್ ನಿಮ್ಗೆ ಓಲ್ಡ್ ಜನರೇಷನ್ ಅಲ್ಲಿ ಬರ್ತಿತ್ತು, ಓಲ್ಡ್ ಜನರೇಷನ್ MG ಕಾಮೆಟ್ ಅಲ್ಲಿ. ಬಟ್ ಇದರಲ್ಲಿ ನಿಮ್ಗೆ ಲೆದರ್ ಫಿನಿಶ್ ಬರುತ್ತೆ ಸೀಟು. ಬ್ಯಾಕ್ ಸೀಟ್ ನೋಡ್ಬೋದು ನೀವು. ನಾನು ಆ ಸೀಟ್ ನ ಮಡಿಸಿದೀನಿ ಬ್ಯಾಗ್ ಇಡೋದಿಕ್ಕೆ. ಈ ಸೀಟು ಕೂಡ ಮಡಿಸ್ಕೋಬಹುದು ನಿಮ್ಗೆ ಏನಾದ್ರು ಲಗೇಜ್ ಜಾಸ್ತಿ ಇದ್ರೆ. ಏನಾದ್ರು ಸೀಟನ್ನ ಮುಂದಕ್ಕೆ ಹಾಕೊಂಡ್ರೆ ಪದೇ ಪದೇ ನೀವು ಹಿಂದ್ಗಡೆಯಿಂದ ಸೀಟ್ ಬೆಲ್ಟ್ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಇಲ್ಲೊಂದು ಎಕ್ಸ್ಟ್ರಾ ಉಕ್ ಕೊಟ್ಟಿದ್ದಾರೆ. ನೀವು ಇದಕ್ಕೆ ಉಕ್ಕಿಗೆ ಹಿಂಗೆ ಸಿಗಿಸ್ಬಿಟ್ರೆ ಸೀಟ್ ಬೆಲ್ಟ್ನ, ಸೊ ಯಾವಾಗಲೂ ಹಿಂಗೆ ಇರುತ್ತೆ, ಈಸಿ ಆಗುತ್ತೆ ನಿಮಗೆ. ಎಷ್ಟೇ ಸೀಟ್ ಮುಂದೆ ಹಾಕೊಂಡ್ರು ಸೀಟ್ ಬೆಲ್ಟ್ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ಇನ್ನು ಡ್ರೈವರ್ ಸೀಟಿಗೆ ಬಂದರೆ, ಡ್ರೈವರ್ ಸೀಟಲ್ಲಿ ನಿಮಗೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ. ಇದನ್ನ ನೀವು ಲೆಫ್ಟ್ ಟು ರೈಟ್ ಅಡ್ಜಸ್ಟ್ ಮಾಡ್ಕೋಬಹುದು. ಇದೇ ನೋಡಿ ಪ್ರೀಮಿಯಂನೆಸ್ ಅಂದ್ರೆ ಇದೇನೆ. ಸೀಟ್ಸ್ ನಿಮಗೆ ಲೆದರ್ ಫಿನಿಶ್ ಬರುತ್ತೆ, ಸ್ಟೇರಿಂಗ್ ಲೆದರ್ ಫಿನಿಶ್ ಬರುತ್ತೆ. 12.5 ಇಂಚು 12.5 ಇಂಚು ಡ್ಯುಯಲ್ ಸ್ಕ್ರೀನ್ ಬರುತ್ತೆ. ಇದು ಟಚ್ ಸ್ಕ್ರೀನು. ಇನ್ನು ಸ್ಟೇರಿಂಗ್ ವೀಲ್ ಅಲ್ಲಿ MG ಲೋಗೋ ಇದೆ. ಇದು ಆರನ್ನು ಕೇಳಿಸ್ಕೊಳ್ಳಿ, ಆರನ್ ಯಾವ ತರ ಬರುತ್ತೆ ಅಂತ. ಆರನ್ ಸ್ವಲ್ಪ ಕ್ರೆಟಾ ಆರನ್ ತರ ಇದೆ, ಅಂದ್ರೆ ಕ್ರೆಟಾದಲ್ಲಿ ಬೇಸ್ ನ ತೆಗೆದ್ಬಿಟ್ರೆ ಸೇಮ್ ಹಂಗೆ ಇದೆ ಆರನ್. ಇನ್ನ ಇದೆಲ್ಲ ಮೀಡಿಯಾ ಕಂಟ್ರೋಲ್ಸ್, ಸಾಂಗ್ ಚೇಂಜ್ ಮಾಡೋದು, ಸೌಂಡ್ ಜಾಸ್ತಿ ಮಾಡೋದು, ಮ್ಯೂಟ್ ಬಟನ್. ಈ ಕಡೆ ನಿಮಗೆ ಮಿಡಿ ಕಂಟ್ರೋಲ್ಸ್ ಬರುತ್ತೆ. ನೀವಿಲ್ಲಿ ಟ್ರಿಪ್ ಮೀಟರು ಮತ್ತೆ ಬ್ಯಾಟ್ರಿನಲ್ಲಿ ಎಷ್ಟು ಪವರ್ ಕನ್ಸ್ಯೂಮ್ ಆಗ್ತಾ ಇದೆ ಅನ್ನೋದು ತೋರಿಸುತ್ತೆ ಇಲ್ಲಿ ಗ್ರಾಫ್ಸ್ ಅಲ್ಲಿ. ಈಗ 0. ಸೊ ನೀವು ಮೂವ್ ಮಾಡ್ತಾ ಹೋಗ್ತಾ ಇದ್ದಂಗೆ ಅಲ್ಲಿ ಗ್ರಾಫ್ ಅಲ್ಲಿ ತೋರಿಸುತ್ತೆ. ಇದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಥಿಂಗ್ ಏನಂದ್ರೆ 2 ಕಪ್ ಹೋಲ್ಡರ್ಸ್ ಇದೆ ಡ್ಯಾಶ್ ಬೋರ್ಡ್ ಅಲ್ಲಿ. 2 ಕಪ್ ಹೋಲ್ಡರ್ಸ್ ಕೂಡ AC ಮುಂದೆಗಡೆ ಇದೆ. ಇಲ್ಲಿ ಬ್ಯಾಟ್ರಿ ಇಂಡಿಕೇಟರ್ ತೋರಿಸ್ತಿದೆ 63%. 63%ಗೆ 126 ಕಿಲೋಮೀಟರ್ ರೇಂಜ್ ತೋರಿಸ್ತಿದೆ. ಮತ್ತೆ ಇದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ 2 ಸಪೋರ್ಟ್ ಆಗುತ್ತೆ. 2 ವೈರ್ಲೆಸ್. ಇಲ್ಲೊಂದು ಸ್ವಲ್ಪ ಸ್ಟೋರೇಜ್ ಇದೆ, ಮೊಬೈಲ್ ಗಿಬೈಲ್ ಏನ್ ಬೇಕಾದ್ರೂ ಇಟ್ಕೋಬಹುದು ಇಲ್ಲಿ. ಮತ್ತೆ ಡ್ಯಾಶ್ ಬೋರ್ಡ್ ಅಲ್ಲೂ ಕೂಡ ಫ್ಯಾಬ್ರಿಕ್ ಫಿನಿಶ್ ಇದೆ. ಇದು ಎಲೆಕ್ಟ್ರಿಕ್ ಆಗಿರೋದ್ರಿಂದ ಆಟೋಮೆಟಿಕ್, ಕ್ಲಚ್ ಬರಲ್ಲ, ಗೇರ್ ಬರಲ್ಲ, ಏನು ಬರಲ್ಲ. ಬ್ರೇಕ್ ಮತ್ತೆ ಆಕ್ಸಲರೇಟರ್ 2 ಬರೋದು. ಸೊ ಇದ್ರದ್ದು ಡ್ರೈವ್ಗೆ ನೀವು ಇಲ್ಲಿ ಹಾಕೋಬಹುದು. ಈಗ ಪಾರ್ಕಿಂಗ್ ಅಲ್ಲಿ ಇದೆ, ಇದನ್ನ ತಿರುಗಿಸಿದ್ರೆ ರಿವರ್ಸ್. ಇದು ರಿವರ್ಸ್ ಆನ್ ಆದ ತಕ್ಷಣ ಇಲ್ಲಿ ರಿವರ್ಸ್ ಕ್ಯಾಮ್ರಾ ಆನ್ ಆಗುತ್ತೆ. ಮತ್ತೆ ಇದು ಬಂದು ನ್ಯೂಟ್ರಲ್, ಮತ್ತೆ ಇದು ಡ್ರೈವ್. ಇದು ಬಂದು ವಿಂಡೋ ಕಂಟ್ರೋಲ್ಸ್. ಡ್ರೈವರ್ ಸೈಡ್ ಮಾತ್ರ 1 ಟಚ್ ಅಪ್ ಡೌನ್ ಇದೆ ನೋಡಿ. ನೀವು ಸಿಂಗಲ್ ಟಚ್ ಮಾಡಿದ ತಕ್ಷಣ ಫುಲ್ ವಿಂಡೋ ಡೌನ್ ಆಗೋಯ್ತು. ಮತ್ತೆ ಇದು ಸಿಂಗಲ್ ಟಚ್ ಅಪ್. ಮ್ಯಾನ್ಯುವಲ್ ಹ್ಯಾಂಡ್ ಬ್ರೇಕ್ ಬರಲ್ಲ, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ. ಮತ್ತೆ ವಿತ್ ಆಟೋಮೆಟಿಕ್ ಫೀಚರ್ ಇದೆ. ಇದಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಗುರು. ಟ್ರಾಫಿಕ್ ಅಲ್ಲಿ ಎಷ್ಟು ಯೂಸ್ ಮಾಡ್ತೀನಿ ಅಂದ್ರೆ ಇದನ್ನ. ಇಲ್ಲಿ 2 ಉಕ್ಸ್ ಇದೆ. ನೀವೇನಾದ್ರೂ ಕವರ್ ಏನಾದ್ರು ಲಗೇಜ್ ಇದ್ರೆ ಇಲ್ಲೇ ನೇತಾಕೋಬಹುದು ಬೇಕಾದ್ರೆ. ಮತ್ತೆ ಚಾರ್ಜಿಂಗ್ ಸ್ಲಾಟ್ ಇಲ್ಲಿದೆ. ಅದಲ್ದೇನೆ ಇಲ್ಲೊಂದು 12 ವೋಲ್ಟ್ಸ್ ಚಾರ್ಜಿಂಗ್ ಸ್ಲಾಟ್ ಕೂಡ ಕೊಟ್ಟಿದ್ದಾನೆ ಇಲ್ಲಿ. ಆಮೇಲೆ ಇಲ್ಲೊಂದು ಸ್ವಲ್ಪ ಸ್ಟೋರೇಜ್ ಇದೆ. ಇಲ್ಲೊಂದು ಕಪ್ ಹೋಲ್ಡರ್ ಕೂಡ ಇದೆ. ಆಕ್ಚುಲಿ ಇದು ಬಂದು 4 ಸೀಟರ್ ಗಾಡಿ. 4 ಜನಕ್ಕೂ ಕೂಡ ಸೀಟ್ ಬೆಲ್ಟ್ಸ್ ಇದೆ. ಇನ್ನು ಹಜಾರ್ಡ್ ಲ್ಯಾಂಪ್ ಸ್ವಿಚ್ ಬಂದು ಇಲ್ಲಿದೆ. ಇಲ್ಲೊಂದು ರೀಡಿಂಗ್ ಲ್ಯಾಂಪ್ ಇದೆ. ಮತ್ತೆ ಮ್ಯಾನ್ಯುವಲಿ ಅಡ್ಜಸ್ಟಬಲ್ IRVM. 20 ಲಕ್ಷ 25 ಲಕ್ಷ ಗಾಡಿಗಳಲ್ಲಿ ಇಲ್ಲದೆ ಇರೋ ಫೀಚರ್ಸ್ ಎಲ್ಲ ಇದೆ ಇದರಲ್ಲಿ. ಡ್ರೈವರ್ ಸೈಡ್ ಮತ್ತೆ ಕೋ ಡ್ರೈವರ್ ಸೈಡ್ ಅಲ್ಲೂ ಕೂಡ ವ್ಯಾನಿಟಿ ಮಿರರ್ ಇದೆ. ಇಲ್ಲೂ ನೋಡಬಹುದು ನೀವು, ಇಲ್ಲೂ ಕೂಡ ಇದೆ. ಡ್ರೈವರ್ ಸೈಡ್ ಮತ್ತೆ ಕೋ ಡ್ರೈವರ್ ಸೈಡ್ ಅಲ್ಲಿ ವ್ಯಾನಿಟಿ ಮಿರರ್ ಇದು ಸೂಪರ್ ನೆಸೆಸರಿ. ಆಕ್ಚುಲಿ ಇದು ತುಂಬಾ ಯೂಸ್ಫುಲ್ ಇರುತ್ತೆ. ಬಟ್ ಕೆಲವು ಗಾಡಿನಲ್ಲಿ 30 ಲಕ್ಷ ಕೊಟ್ಟರು ಇರಲ್ಲ. ಬಿಲ್ಡ್ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ, ಆ ಥರ ಇದೆ. ಡೋರಲ್ಲೇ ಫೀಲ್ ಆಗುತ್ತೆ ನಿಮಗೆ ಅದ್ರದ್ದು ಬಿಲ್ಡ್ ಕ್ವಾಲಿಟಿ ಗಾಡಿದು. ನೋಡಿ ಡೋರ್ ತಡ್ಡಲ್ಲೇ ಗೊತ್ತಾಗುತ್ತೆ ನಿಮಗೆ. ಡೋರ್ ಓಪನ್ ಮಾಡಿದ್ರೆ ಮತ್ತೆ ಈ ಡಿಕ್ಕಿ ಬೂಟ್ ಓಪನ್ ಮಾಡಿದ್ರೆ ಮಾಡಿದಾನಲ್ಲ ಇದು ಗೇಜು, ಇದ್ರಲ್ಲೇ ಗೊತ್ತಾಗುತ್ತೆ. ಬೂಟ್ ಸ್ಪೇಸ್ ಅಂತ ಬಂದ್ರೆ ನೋಡ್ಬೋದು ನೀವು ಇಲ್ಲಿ. ಬೂಟ್ ಸ್ಪೇಸ್ ಅಂತ ಹೇಳ್ಕೊಳ್ಳೋಷ್ಟು ಏನಿಲ್ಲ. 1-2-3 ಕಾಲೇಜ್ ಬ್ಯಾಗ್ ಹಾಕ್ಬೋದು ಅಷ್ಟೇ. ನಿಮ್ಗೆ ಏನಾದ್ರು ಲಗೇಜ್ ನಾನು ತುಂಬಾ ತರ್ತೀನಿ, ಇಲ್ಲ ನಾನು ಒಬ್ಬನೇ ಇದ್ದೀನಿ, ಇಲ್ಲ ಇಬ್ಬರು ಇದ್ದೀವಿ ಅಂತ ಅಂದ್ರೆ 2 ಸೀಟನ್ನ ಫೋಲ್ಡ್ ಮಾಡ್ಕೋಬಹುದು. ತುಂಬಾ ಲಗೇಜ್ ಇಡ್ಸುತ್ತೆ ಇಲ್ಲಿ, ಬೇಜಾನ್ ಲಗೇಜ್ ಇಡ್ಸುತ್ತೆ. ಬನ್ನಿ ಈಗ ಗಾಡಿ ಓಡಿಸ್ತಾ ನೋಡೋಣ, ಗಾಡಿ ಓಡಿಸೋದಕ್ಕೆ ಯಾವ ತರ ಇದೆ ಅಂತ. ಈ ಗಾಡಿನ ನೀವು 1 ಪೆಡಲ್ ಡ್ರೈವ್ ಅಂತ ಯೂಸ್ ಮಾಡ್ಕೋಬಹುದು ಬೇಕಾದ್ರೆ. ನೋಡಿ ಈಗ ಹಂಸ್ ಬತ್ತಾ, ನಾನು ಆಕ್ಸಿಲೇಟರ್ ಬಿಟ್ಟೆ, ಆಟೋಮೆಟಿಕ್ ರೀಜನ್ ಇದೆ ಈ ಗಾಡಿನಲ್ಲಿ. ಎಲ್ಲ ಎಲೆಕ್ಟ್ರಿಕ್ ಗಾಡಿನಲ್ಲೂ ರೀಜನ್ ಬಂದೇ ಬರುತ್ತೆ. ಸೊ ಈ ರೀಜನ್ ಇರೋದ್ರಿಂದ ಆಟೋಮೆಟಿಕ್ ಅದೇ ಬ್ರೇಕ್ ಹಾಕೊಳ್ಳುತ್ತೆ. ಸೊ ನೀವು ಬರೀ ಆಕ್ಸಿಲೇಟರ್ ಮೇಲೆ ಕಾಲು ಇಟ್ಕೋಬೋದ್ರೆ ಸಾಕು. ಏನಾದ್ರು ಎಮರ್ಜೆನ್ಸಿ ಈ ಥರ ಸ್ಲೋ ಆಗಲಿಲ್ಲ ಅಂದಾಗ ಮಾತ್ರ ಬ್ರೇಕ್ ಯೂಸ್ ಮಾಡ್ಕೋಬೋದು. ನಾನೀಗ ಎಕೋ ಮೋಡಲ್ ಇದ್ದೀನಿ. 8 ಕಿಲೋವ್ಯಾಟ್ ಬ್ಯಾಟ್ರಿ ಕನ್ಸ್ಯೂಮ್ ಮಾಡ್ತಿದೆ. ಬಟ್ ನೀವು ಸ್ಲೋ ಮಾಡಿದ ತಕ್ಷಣ ರೀಜನ್ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ನಾನು ಕಾರ್ನರ್ಸಲ್ಲೂ ಕೂಡ ಅಷ್ಟೇ, ಬ್ರೇಕ್ನೇ ಯೂಸ್ ಮಾಡಲ್ಲ ನಾನು. ಆಕ್ಸಿಲೇಟರ್ ಬಿಡ್ತೀನಿ ಅಷ್ಟೇ. ಆಕ್ಸಿಲೇಟರ್ ಬಿಟ್ಟ ತಕ್ಷಣ ಸ್ಲೋ ಆಗುತ್ತೆ. ಸ್ಲೋ ಆದಮೇಲೆ ಟರ್ನ್ ತಗೊಳ್ಳೋದು.
ಮತ್ತು ನಾನು ಆಗಲೇ ಹೇಳಿದೆ ಇದರಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ ಅಂತ. ಅದು ಯಾವ ಥರ ವರ್ಕ್ ಆಗುತ್ತೆ ತೋರಿಸ್ತೀನಿ ನೋಡಿ. ಈಗ ನಾನೇನೋ ಅಬ್ಸ್ಟಕಲ್ ಬಂತು, ಇಲ್ಲ ಟ್ರಾಫಿಕ್ ಬಂತು, ನಾನು ಬ್ರೇಕ್ ಹಾಕ್ತೆ, ನಿಲ್ಲಿಸ್ದೆ. ಸೊ ಬ್ರೇಕ್ ಹಾಕಿ ನಿಲ್ಲಿಸಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಎ ಅಂತ ಬಂದಿದೆ ಇಲ್ಲಿ ಡಿಸ್ಪ್ಲೇನಲ್ಲಿ, ಗ್ರೀನ್ ಕಲರಲ್ಲಿ ಎ ಅಂತ. ಇದು ಆಟೋಮೆಟಿಕ್ ಪಾರ್ಕಿಂಗ್ ಬ್ರೇಕು. ಸೊ ನಾನು ಬಿಟ್ರೂ ಕೂಡ ಗಾಡಿ ಮೂವ್ ಆಗಲ್ಲ. ನೀವು ಇನ್ಕ್ಲೈನಲ್ಲಿ ನಿಲ್ಲಿಸಿದ್ರು ಕೂಡ ಗಾಡಿ ಮೂವ್ ಆಗಲ್ಲ. ಸೊ ನೆಕ್ಸ್ಟು ಗಾಡಿ ಮೂವ್ ಮಾಡಬೇಕು ಅಂದರೆ ಬರೀ ಆಕ್ಸಿಲೇಟರ್ ಪ್ರೆಸ್ ಮಾಡಿದ್ರೆ ಸಾಕು, ಗಾಡಿ ಆಟೋಮೆಟಿಕ್ ಮೂವ್ ಆಗುತ್ತೆ. ಈ ಫೀಚರ್ ಅಂತೂ ನಾನು ತುಂಬ ಯೂಸ್ ಮಾಡ್ತೀನಿ, ಆಟೋಮೆಟಿಕ್ ಬ್ರೇಕ್ಸ್ದು. ನೋಡಿ ಈಗ ಕಾರ್ನರ್ ಬಂತಾ, ಕಾರ್ನರಲ್ಲಿ ನಾನೇನು ಬ್ರೇಕ್ ಹಾಕಬೇಕಾಗಿಲ್ಲ, ಆಕ್ಸಿಲೇಟ್ರ್ ಬಿಟ್ಟೆ, ಟರ್ನ್ ತಗೊಂಡೆ, ಮತ್ತೆ ಆಕ್ಸಿಲೇಟ್ರ್ ಮಾಡಿದೆ ಅಷ್ಟೇ, ಆಟೋಮೆಟಿಕ್ ಬ್ರೇಕ್ ಹಾಕೊಳ್ಳುತ್ತೆ. ಅದೇನೆ ರೀಜನ್ ಇರೋದ್ರಿಂದ. ಇದರಲ್ಲಿ 3 ಮೋಡ್ಸ್ ಬರುತ್ತೆ, ಎಕೋ, ನಾರ್ಮಲ್ಲು ಮತ್ತು ಸ್ಪೋರ್ಟ್ಸು. ಈಗ ನೋಡಿ ನಾನು ಸ್ಪೋರ್ಟ್ಸ್ ಮೋಡ್ಗೆ ಹಾಕಿದ್ದೀನಿ. ಸ್ಪೋರ್ಟ್ಸಲ್ಲಿ ಸ್ವಲ್ಪ ಆಕ್ಸಿಲರೇಷನ್ ಚೆನ್ನಾಗಿ ಸಿಗುತ್ತೆ ನೋಡಿ. ನುಗ್ಗಾಡಿಸ್ತಾ ಇರ್ಬೋದು ಗುರು ಸಿಟಿ ಒಳಗಡೆ ಗಾಡಿನ. ಬ್ರೇಕ್ ಯೂಸ್ ಮಾಡ್ತಾನೆ ಇಲ್ಲ, ನೆಸೆಸಿಟಿ ಇದ್ದಾಗ ಮಾತ್ರ ಬ್ರೇಕ್ ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ ಗುರು ಗಾಡಿ. ಇನ್ನೊಂದ್ಸಲ ಸಿಟಿ ಡ್ರೈವ್ ಮಾಡಿ ತೋರಿಸ್ತೀನಿ ನಿಮಗೆ. ಬಟ್ ಸಿಟಿ ಆಗ್ಬೋದು, ಇಲ್ಲ ವಿಲೇಜ್ ಲಿಮಿಟ್ಸ್ ಆಗ್ಬೋದು, ಎಲ್ಲೇ ಆಗ್ಬೋದು, ಗಾಡಿ ಮಾತ್ರ ಮಸ್ತಾಗಿದೆ ಓಡಿಸೋದಕ್ಕೆ. ಅಂದರೆ ಎಳೆದು ಬಿಸಾಕ್ಬೋದು, ಅಷ್ಟು ಸಿಂಪಲ್ ಗಾಡಿ. ಸೊ ಇದಿಷ್ಟು MG ಕಾಮೆಟ್ ಬಗ್ಗೆ ರಿವ್ಯೂ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.